Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೆಟರ್ ರೈಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಬರೆಯೋದ್ರಿಂದ 5ಕ್ಕೆ 5 ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲೆಟರ್ ರೈಟಿಂಗಲ್ಲಿ ಇದು ಟಾಪರ್ ಅವರು ಬರೆದಿರೋ ಅಂಥ ಫಾರ್ಮೇಟ್ ಆಗಿರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ಫಾಲೋ ಮಾಡಿ. ಇಲ್ಲಿ ಏನು ರೈಟ್ ಸೈಡಲ್ಲಿ ದಿನಾಂಕ ಮತ್ತು ಸ್ಥಳ ಅಂತ ಹಾಕಿ, ಸೊ ಕ್ವಶನ್ ಪೇಪರಲ್ಲಿ ನೋಡಿ ಸ್ಥಳಗೆ ಅಥವಾ ನಿಮ್ಮ ಹೆಸರಿಗೆ ನಿಮ್ಮ ಅಲ್ಲಿ ಕೊಟ್ಟಿರ್ತಾರೆ ಈ ಹೆಸರನ್ನ ಯೂಸ್ ಮಾಡಬೇಕು ಅಥವಾ ಸ್ಥಳಕ್ಕೆ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಅಲ್ಲೇನಾದರೂ ಮತ್ತೆ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಹೆಸರಿಗೆ ಅಬಕ ಅಂತ ಬರೀರಿ, ಸ್ಥಳಗೆ ಅಥವಾ ಊರಿಗೆ ಕಚಟತಪ್ಪ ಅಂತ ಬರೀರಿ ಅಂತಿದ್ರೆ ಅದನ್ನೇ ನೀವು ಬರಿಬೇಕಾಗುತ್ತೆ. ಅಲ್ಲಿ ಏನು ಕೊಟ್ಟಿಲ್ಲ ಅಂತಂದರೆ ಸೊ ಏನಾದರೂ ಬರಿಬೋದು. ನೀವು ಇವರಿಂದ ಅಂತ ಬರೆದು ಒಂದು ಕಾಮ ಹಾಕಿ ಯಾರಿಂದ ಬರಿತಾ ಇದ್ದೀರಾ ಇಲ್ಲಿ ಕ್ವಶನ್ ಪೇಪರಲ್ಲಿ ಏನು ಹೆಸರು ಕೊಟ್ಟಿರ್ತಾರೆ ಅದನ್ನು ಹಾಕಬೇಕು, ಅಡ್ರೆಸ್ನ ಹಾಕಬೇಕು, ಹಾಗೆ ಇಲ್ಲಿ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಅದಾದಮೇಲೆ ಯಾರಿಗೆ ಬರೀತಾ ಇರೋದು ಇವರಿಗೆ ಅದನ್ನು ಬರೆದು ಕಾಮ ಹಾಕಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಇಲ್ಲಿ ಅದು ಕೂಡ ಪಿನ್ ಕೋಡ್ ಹಾಕಿ. ನೆಕ್ಸ್ಟ್ ಅದಾದಮೇಲೆ ಒಂದು ಲೈನ್ನ ಬಿಟ್ಟು ಇಲ್ಲಿ ಮಾನ್ಯರೇ ಅಂತ ಬರೆದು ಈ ರೀತಿಯಾಗಿ ಒಂದು ಸೆಮಿಕೋಲನ್ನ ಇಟ್ಟು ಅದ್ರ ಕೆಳಗಡೆನೆ ವಿಷಯ ಅಂತ ಬರೆದು ಶೈಕ್ಷಣಿಕ ಸಾಲ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಇವಾಗ ನೀವು ಬಾಡಿ ಆಫ್ ದ ಲೆಟರ್ ಬರಿಬೇಕಾಗುತ್ತೆ. ಅರವಿಂದ ನಾನು PUC ಮುಗಿದ ಕಾರಣ ನಾನು ಮುಂದೆ ಪದವಿ ಕಾಲೇಜಿಗೆ ಸೇರಲು ನಿರ್ಧರಿಸಿದ್ರಿಂದ ನನಗೆ ನೀವು ಶೈಕ್ಷಣಿಕ ಸಾಲವನ್ನು ನೀಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಸೊ 2-3 ಲೈನ್ ಇದ್ದರೆ ಸಾಕು, ತುಂಬ ಉದ್ದಕ್ಕೆ ಬರಿಬೇಡಿ. ಓಕೆನಾ. ಅದಾದಮೇಲೆ ಧನ್ಯವಾದಗಳೊಂದಿಗೆ ಅಂತ ಬರೆದು ಇಲ್ಲಿ ಇಂತಿ ತಮ್ಮ ವಿಧಯಿ ಅಥವಾ ವಿಶ್ವಾಸಿ ಅಂತ ಬರೆದು ಈ ಕಡೆ ರೈಟ್ ಸೈಡಲ್ಲಿ ಬರಿಬೇಕಾಗುತ್ತೆ. ಓಕೆನಾ. ಅದನ್ನು ಬರೆದ್ರೆ ಈ ರೀತಿಯಾಗಿ ನೀವು ಲೆಟರ್ ರೈಟಿಂಗ್ನ ಬರಿಬೇಕಾಗುತ್ತೆ. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸು ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.